ಆತ್ಮೀಯ ವಿದ್ಯಾರ್ಥಿಗಳೇ, ಸೆಷನ್ 14ನಲ್ಲಿ ನಾವು ಕ್ವಾಂಟಮ್ ಥಿಯರಿ ಆಫ್ ರಾಮನ್ ಎಫೆಕ್ಟ್ ಮತ್ತು ಅದರ ಅಪ್ಲಿಕೇಶನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಹಿಂದಿನ ಸೆಷನ್ನಲ್ಲಿ ಅಂದರೆ ಸೆಷನ್ 13ನಲ್ಲಿ ನಾವು ರಾಮನ್ ಎಫೆಕ್ಟ್ ಮತ್ತು ಎಕ್ಸ್ಪೆರಿಮೆಂಟಲ್ ಸ್ಟಡಿ ಆಫ್ ರಾಮನ್ ಎಫೆಕ್ಟ್ ಇದ್ರ ಬಗ್ಗೆ ತಿಳ್ಕೊಂಡಿದ್ವಿ. ದಟ್ ಈಸ್ ಕ್ವಾಂಟಮ್ ಥಿಯರಿ ಆಫ್ ರಾಮನ್ ಎಫೆಕ್ಟ್. ಸೊ ನಾವು ಸೆಷನ್ 14ನಲ್ಲಿ ಕ್ವಾಂಟಮ್ ಥಿಯರಿ ಆಫ್ ರಾಮನ್ ಎಫೆಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಹಾಗಾದರೆ ರಾಮನ್ ಎಫೆಕ್ಟ್ ಅಂದರೆ ಏನು ಅಂತ ನಿಮಗೆ ಗೊತ್ತಾಗಿದೆ. ಹಿಂದಿನ ಸೆಷನಲ್ಲಿ ನಾನು ಹೇಳಿದ್ದೀನಿ ಕೂಡ ಇದ್ರ ಬಗ್ಗೆ. ಸೊ ಹಾಗಾದರೆ ರಾಮನ್ ಎಫೆಕ್ಟ್ ಈಸ್ ಎ ಫಿನಾಮಿನಾ, ಈಸ್ ಎ ಯೂನಿವರ್ಸಲ್ ಫಿನಾಮಿನಾ ಅಂತ ಕೂಡ ಹೇಳ್ಬೋದು. ಇಟ್ ಈಸ್ ಯೂನಿವರ್ಸಲ್ ಇನ್ ನೇಚರ್, ಯೂಶಲಿ ಜನರಲ್ ಫಿನಾಮಿನಾ. ಇದು ಹೇಗೆ ಇದು ಅಷ್ಟು ಜನರಲ್ ಆಗಿ ಆಗೋ ಫಿನಾಮಿನಾ ಆದ್ರೂ ಅದರ ಎಕ್ಸ್ಪೆರಿಮೆಂಟಲ್ ಟೆಕ್ನಿಕ್ ತುಂಬ ಸಿಂಪಲ್ ಆಗಿದೆ. ಅದನ್ನು ಹಿಂದಿನ ಸೆಷನಲ್ಲಿ ಕೂಡ ನಾನು ಹೇಳಿದ್ದೀನಿ. ಮತ್ತು ಇದರ ಅಪ್ಲಿಕೇಶನ್ಸ್ ಅಂದರೆ ಇದರ ಯೂಸಸ್ ತುಂಬಾ ಇದೆ. ಅದು ಯಾವಾಗ ಈ ರಾಮನ್ ಎಫೆಕ್ಟ್ ಡಿಸ್ಕವರ್ ಆಯಿತು ಆವಾಗಲಿಂದನೇ ಅದರ ಉಪಯೋಗಗಳು ಅಂದರೆ ಅದರ ಅಪ್ಲಿಕೇಶನ್ಸ್ ತುಂಬ ಜಾಸ್ತಿನೇ ಆಗ್ತಾ ಇದೆ. ಸೊ ಅದರ ವ್ಯಾಪ್ತಿ ಎಷ್ಟು ವಿಸ್ತಾರಗೊಳ್ತಿದೆ ಅಂದರೆ ಅದು ಇನ್ನೂ ಕೂಡ ಮುಂದುವರಿತಾನೆ ಇದೆ. ಸೊ ಹಾಗಾಗಿ ಇದು ತುಂಬ ಈ ಎಫೆಕ್ಟು ರಾಮನ್ ಎಫೆಕ್ಟ್ ಅದರ ಇಂಪಾರ್ಟೆನ್ಸ್ ತುಂಬಾ ಇದೆ ರಾಮನ್ ಎಫೆಕ್ಟಿಗೆ ಅಂತ ಹೇಳಿಬಿಟ್ಟು. ಸೊ ಹಾಗಾದರೆ ಹೇಗೆ ಕ್ವಾಂಟಮ್ ಥಿಯರಿ ಎಕ್ಸ್ಪ್ಲೈನ್ ಮಾಡುತ್ತೆ ರಾಮನ್ ಎಫೆಕ್ಟನ್ನು ನೋಡಿ. ರಾಮನ್ ಎಫೆಕ್ಟ್ ಅಂದರೆ ನಮಗೆ ಗೊತ್ತಿದೆ. ಸೊ ರಾಮನ್ ಎಫೆಕ್ಟನ್ನು ನಾವು ಹೇಗೆ ಡಿಫೈನ್ ಮಾಡೋದು? ಸೊ ವೆನ್ ಎ ಬೀಮ್ ಆಫ್ ಮೊನೋಕ್ರೋಮ್ಯಾಟಿಕ್ ಲೈಟ್ ಈಸ್ ಪಾಸ್ಡ್ ಥ್ರೂ ಸರ್ಟನ್ ಟ್ರಾನ್ಸ್ಪರೆಂಟ್ ಆರ್ಗ್ಯಾನಿಕ್ ಲಿಕ್ವಿಡ್ಸ್, then if you observe the scattered light in a direction perpendicular to the direction of incident radiation, then we found that the scattered radiations consists of other radiations in addition to the incident radiation. So ಇದು ರಾಮನ್ ಫಿನಾಮಿನಾ ಅಥವಾ ರಾಮನ್ ಎಫೆಕ್ಟ್. ಈ ಫಿನಾಮಿನಾನ ನಾವು ರಾಮನ್ ಎಫೆಕ್ಟ್ ಅಂತ ಕರೀತಾರೆ. ಸೊ ಹಾಗಿದ್ರೆ ನೋಡಿ, ಈ ಡಯಾಗ್ರಾಮ್ ಇದೆ. ಈ ಡಯಾಗ್ರಾಮಲ್ಲಿ ನಾವು ಸಿಂಪಲ್ ಆಗಿ ಇನ್ನೊಂದು ರಾಮನ್ ಎಫೆಕ್ಟ್ ಬಗ್ಗೆ ತಿಳ್ಕೊಳ್ಬೋದು. ಜಸ್ಟ್ ನಮಗೆ ಇದು ಇನ್ಸಿಡೆಂಟ್ ರೇಡಿಯೇಷನ್ ಆಯಿತು. ದೆನ್ ಇಲ್ಲಿ ಸಿಂಗಲ್ ಪಾರ್ಟಿಕಲ್ನ ಅಸ್ಯೂಮ್ ಮಾಡ್ಕೊಂಡಿದ್ದಾರೆ, ಅಂದರೆ ಕ್ಯಾಲ್ಕುಲೇಷನ್ಗೆ ಈಸಿ ಆಗಲಿ ಅಂತ ಹೇಳಿಬಿಟ್ಟು. ಸೊ ನಾವು ಈ ಥರ ತಗೊಂಡಿರೋದು ನೋಡಿ. ಇದು ಇನ್ಸಿಡೆಂಟ್ ರೇಡಿಯೇಷನ್ ಆಯಿತು. ದೆನ್ ಇದು ಮಾಲಿಕ್ಯೂಲ್. ಯಾವುದ್ರದ್ದು ಮಾಲಿಕ್ಯೂಲ್? ಮೀಡಿಯಮ್ದು. ಅಂದರೆ ಯಾವುದು ಸ್ಕ್ಯಾಟರಿಂಗ್ ಪಾರ್ಟಿಕಲ್ ಇರುತ್ತೋ, ಸ್ಕ್ಯಾಟರ್ ಆಗ್ತಿರೋದು ರೇಡಿಯೇಷನ್, ಮಾಡ್ತಾ ಇರೋದು ಮಾಲಿಕ್ಯೂಲ್. ನಾವು ಯಾವ ಸಬ್ಸ್ಟೆನ್ಸ್ ತಗೊಂಡಿದ್ದೀವಿ ಆ ಸಬ್ಸ್ಟೆನ್ಸ್ನ ಮಾಲಿಕ್ಯೂಲ್. ಹಾಗಿದ್ರೆ ಇವೆರಡರ ನಡುವೆ ಒಂದು ಇಂಟ್ರಾಕ್ಷನ್ ಆಗುತ್ತೆ. ಸೊ ಇಂಟ್ರಾಕ್ಷನ್ ಆಯ್ತಂತಂದರೆ ದಟ್ ಈಸ್ ನಥಿಂಗ್ ಬಟ್ ಸ್ಕ್ಯಾಟ್ರಿಂಗ್. ಸೊ ಇನ್ಸಿಡೆಂಟ್ ರೇಡಿಯೇಷನ್ನ ಫ್ರೀಕ್ವೆನ್ಸಿ, ದೆನ್ ಸ್ಕ್ಯಾಟರ್ ಆಗಿರೋ ರೇಡಿಯೇಷನ್ನ ಫ್ರೀಕ್ವೆನ್ಸಿ ಎರಡೂ ಕಂಪೇರ್ ಮಾಡಿದ್ರೆ ಈಕ್ವಲ್ ಇದ್ದರೆ ಅಲ್ಲಿ ಕಂಪೇರ್ ಮಾಡಿ ನೋಡಿದಾಗ ಒಂದು ಸಾರಿ ಇದು ಜಾಸ್ತಿ ಇರುತ್ತೆ, ಮತ್ತು ಕಡಿಮೆ ಇರ್ಬೋದು, ಇಲ್ಲ ಈಕ್ವಲ್ ಆಗೂ ಇರ್ಬೋದು. ಅಂದರೆ 3 ಡಿಫ್ರೆಂಟ್ ಕೇಸ್. ಸೊ ಅದೇ ರಾಮನ್ ಎಫೆಕ್ಟ್ ಹೇಳೋದು. ಸೊ ಇಫ್ ಯು ಅಬ್ಸರ್ವ್ ದ ಸ್ಕ್ಯಾಟರ್ಡ್ ರೇಡಿಯೇಷನ್ ಇನ್ ಎ ಡೈರೆಕ್ಷನ್ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇಡಿಯೇಷನ್, ದ ಸ್ಕ್ಯಾಟರ್ಡ್ ರೇಡಿಯೇಷನ್ಸ್ ಕನ್ಸಿಸ್ಟ್ಸ್ ಆಫ್ ಅದರ್ ರೇಡಿಯೇಷನ್ ಇನ್ ಅಡಿಷನ್ ಟು ದ ಇನ್ಸಿಡೆಂಟ್ ಲೈಟ್. ಹಾಗಾದರೆ ಇಲ್ಲಿ ಸ್ಕ್ಯಾಟರ್ ಆಗುವಾಗ ಇಂಟ್ರಾಕ್ಷನ್ ಆಗುತ್ತೆ. ಇಂಟ್ರಾಕ್ಷನ್ ನಥಿಂಗ್ ಬಟ್ ಕೊಲಿಷನ್. ಇದು ಎಲಾಸ್ಟಿಕ್ ಕೊಲಿಷನ್ ಮತ್ತು ಇನ್ಎಲಾಸ್ಟಿಕ್ ಕೊಲಿಷನ್ ಎರಡೂ ಆಗುತ್ತೆ. ಅಂದರೆ ಇಲ್ಲಿ ಎನರ್ಜಿ ಲಾಸ್ ಆಗುತ್ತೆ, ಇಲ್ಲ ಗೇನ್ ಆಗುತ್ತೆ ಫಾರ್ ಫೋಟಾನ್. ಸೊ ಕೆಲವೊಂದು ಫೋಟಾನು ಎನರ್ಜಿನ ಮಾಲಿಕ್ಯೂಲ್ಗೆ ಸಪ್ಲೈ ಮಾಡ್ತವೆ, ಅಂದರೆ ಮಾಲಿಕ್ಯೂಲ್ ಅಬ್ಸರ್ವ್ಸ್ ಎನರ್ಜಿ ಫ್ರಮ್ ದ ಫೋಟಾನ್. ಸೊ ಹಾಗಾದರೆ ಎನರ್ಜಿನ ಲಾಸ್ ಆಯಿತು. ಯಾವುದಕ್ಕೆ? ಫೋಟಾನ್ಗೆ. ಎನರ್ಜಿ ಡಿಕ್ರೀಸ್ ಆಯಿತು. ಯಾಕೆ? ಮಾಲಿಕ್ಯೂಲ್ಸ್ ಅಬ್ಸರ್ವ್ ಮಾಡ್ಕೊಂಡಿದ್ರಿಂದ. ಸೊ ಇದು ಹಾಗಾದರೆ ಎನರ್ಜಿ ಡಿಕ್ರೀಸ್ ಆಗಿ ಇದು ಸ್ಕ್ಯಾಟರ್ ಆಗಿ ಆಚೆ ಬರ್ತಿದೆ. ಅಂದರೆ ಎನರ್ಜಿ ಡಿಕ್ರೀಸ್ ಆಯಿತು ಇನ್ ದ ಸೆನ್ಸ್ ಫ್ರೀಕ್ವೆನ್ಸಿ ಕಮ್ಮಿ ಆಯಿತು. ಫ್ರೀಕ್ವೆನ್ಸಿ ಕಮ್ಮಿ ಆಯ್ತು ಅಂದರೆ ಲ್ಯಾಂಬ್ಡಾ ಜಾಸ್ತಿ ಆಗಿರುತ್ತೆ. ಸೊ ಆ ಲೈನ್ಸನ್ನೆಲ್ಲ ಸ್ಟೋಕ್ಸ್ ಲೈನ್ಸ್ ಅಂತ ಕರೀತಾರೆ. ಅಂದರೆ ಇಲ್ಲಿ ಸ್ಟೋಕ್ಸ್ ಲೈನ್ ಯಾವಾಗ ಸಿಗುತ್ತೆ? ಯಾವ ಲೈಟ್ ರೇಡಿಯೇಷನ್ನ ಎನರ್ಜಿ ಲಾಸ್ ಆಗುತ್ತೆ, ಅಂದರೆ ಮಾಲಿಕ್ಯೂಲ್ಗೆ ಕೊಡುತ್ತೆ ಅಥವಾ ಮಾಲಿಕ್ಯೂಲ್ ಗೇನ್ ಮಾಡ್ಕೊಳ್ತೇವೆ, ಆವಾಗ ನಮಗೆ ಸ್ಟೋಕ್ಸ್ ಲೈನ್ಸ್ ಬರುತ್ತೆ. ಸೊ ಇನ್ನು ಕೆಲವೊಂದು ಸಾರಿ ಎನರ್ಜಿನ ಲೈಟ್ ರೇಡಿಯೇಷನ್ನೇ ಪಡ್ಕೊಳ್ಬೋದು ಫ್ರಮ್ ದ ಮಾಲಿಕ್ಯೂಲ್.
ಹಾಗಾಗಿ ಎನರ್ಜಿ ಜಾಸ್ತಿ ಆಗುತ್ತೆ. ಸೊ ಆಚೆ ಬರೋ ಫೋಟಾನು ಎನರ್ಜಿ ಜಾಸ್ತಿ ಆಗಿರುತ್ತೆ, ಫ್ರೀಕ್ವೆನ್ಸಿ ಜಾಸ್ತಿ ಆಯಿತು, ದೆನ್ ಅದರ ವೇವ್ ಲೆಂತ್ ಕಡಿಮೆ ಆಗುತ್ತೆ, ಅದು ಆ್ಯಂಟಿ ಸ್ಟೋಕ್ ಲೈನ್ ಆಗುತ್ತೆ. ಮತ್ತು ಕೆಲವೊಂದು ಸಾರಿ ಕೆಲವೊಂದು ಕೊಲಿಷನಲ್ಲಿ ಮಾಲಿಕ್ಯೂಲ್ ಮತ್ತು ಲೈಟ್ ರೇ, ಸೊ ಯಾವುದೇ ಎನರ್ಜಿ ಟ್ರಾನ್ಸ್ಫರ್ ಆಗಲ್ಲ ಬಿಟ್ವೀನ್ ದೀಸ್ ಟು. ಸೊ ಹಾಗೆ ಡೈರೆಕ್ಟಾಗಿ ಎಷ್ಟು ಎನರ್ಜಿ ಇರುತ್ತೋ ಅಷ್ಟೇ ಎನರ್ಜಿನ ಹೊಂದ್ಕೊಂಡು ಇದು ಆಚೆ ಬರುತ್ತೆ. ದೆನ್ ಆ ಕೇಸು ರ್ಯಾಲೇಜಿ ಲೈನ್ ಆಗಿರುತ್ತೆ. ಅಂದರೆ ಅದರ ಫ್ರೀಕ್ವೆನ್ಸಿ ಇರ್ಬೋದು ಇಲ್ಲ ವೇವ್ ಲೆಂತ್ ಇರ್ಬೋದು, ಸೇಮ್ ಇರುತ್ತೆ ವೆನ್ ವಿ ಕಂಪೇರ್ ಟು ವೇವ್ ಲೆಂತ್ ಆರ್ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್. ಸೊ ಈ ಮೂರು ಕೇಸನ್ನು ನಾವು ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ ಅಂದರೆ ಇನ್ ದಿ ಫಾರ್ಮ್ ಆಫ್ ಈಕ್ವೇಷನ್ ಹೇಗೆ ಹೇಳ್ಬೋದು. ಇದಷ್ಟೇ, ತುಂಬ ರಾಮನ್ ಎಫೆಕ್ಟ್ ತುಂಬ ಸಿಂಪಲ್ ಫಿನಾಮಿನಾ. ಹಾಗಾಗಿ ನಾವು ಇದನ್ನು ಇನ್ನೂ ಈಸಿಯಾಗಿ ಈಕ್ವೇಷನ್ನಲ್ಲಿ ಅರ್ಥ ಮಾಡ್ಕೊಳ್ಬೋದು. ನೋಡಿ, ಇದು ಇನ್ಸಿಡೆಂಟ್ ರೇಡಿಯೇಷನ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಅದರ ಎನರ್ಜಿ h⁴ ಇದೆ ಅಂತ ಹೇಳ್ಬಿಟ್ಟು. ಸೊ ಲೆಟ್ h⁴ ಬಿ ದ ಎನರ್ಜಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಆರ್ ಫೋಟಾನ್. ಯೂಶಲಿ ರೇಡಿಯೇಷನ್ನು ಫೋಟಾನ್ ಹೊಂದಿರುತ್ತೆ. ಇಲ್ಲಿ ನಾವು ಅಸ್ಯೂಮ್ ಮಾಡ್ಕೊಂಡಿರೋದು ಸಿಂಗಲ್ ಫೋಟಾನ್ ಆ್ಯಂಡ್ ಸಿಂಗಲ್ ಮಾಲಿಕ್ಯೂಲ್, ನಮ್ಮ ಕ್ಯಾಲ್ಕುಲೇಷನ್ಸ್ಗೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು. ಜೊತೆಗೆ E1 be the intrinsic energy of molecule, then half mv1² is the kinetic energy of the molecule. ಅಂದರೆ ಇಲ್ಲಿ ಒಂದು ಲೈಟ್ ಪಾರ್ಟಿಕಲ್ ಇದೆ, ಮತ್ತೊಂದು ಮಾಲಿಕ್ಯೂಲ್. ಅಂದರೆ ಬಿಫೋರ್ ಕೊಲಿಷನ್ h⁴ ಎನರ್ಜಿ ಆಫ್ ರೇಡಿಯೇಷನ್ ಆಗಿದ್ರೆ E1 and half mv1² is intrinsic energy and kinetic energy of molecule. ಬಿಫೋರ್ ಕೊಲಿಷನ್ ಆಯಿತು, ದೆನ್ ಕೊಲಿಷನ್ ಆಗಿ ಸ್ಕ್ಯಾಟರ್ ಆದಮೇಲೆ ಲೈಟ್ ರೇ ಹೀಗೆ ಮೂವ್ ಆಗ್ತಿದೆ, ದೆನ್ ಅವಾಗಾದರೆ ಎನರ್ಜಿ h⁴ ಆಗಿರುತ್ತೆ. ದೆನ್ ಮಾಲಿಕ್ಯೂಲು ರಿಕಾಯಿಲ್ ಆಗುತ್ತೆ, ಆಗ E2 ಅದರ ಇಂಟ್ರಿನ್ಸಿಕ್ ಎನರ್ಜಿ ಮತ್ತು ಹಾಫ್ mv2² ಅದರ ಕೈನೆಟಿಕ್ ಎನರ್ಜಿ ಆಗಿರುತ್ತೆ. ಸೊ ಹಾಗಿದ್ರೆ ನಾವು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿನ ಅಪ್ಲೈ ಮಾಡಬೇಕಾಗುತ್ತೆ. ಬೈ ಅಪ್ಲೈಯಿಂಗ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ನಮಗೊಂದು ಈಕ್ವೇಷನ್ ಬರುತ್ತೆ. ಅಂದರೆ ಇಲ್ಲಿ ಜಸ್ಟ್ ಬಿಫೋರ್ ದ ಕೊಲಿಷನ್, ಆಫ್ಟರ್ ದ ಕೊಲಿಷನ್ ಎನರ್ಜಿ ಈಕ್ವೇಷನ್ನ ಅಂದರೆ ಟೋಟಲ್ ಎನರ್ಜಿನ ಬರೀಬೇಕಾಗುತ್ತೆ ನಾವು. ನೋಡಿ, ಬಿಫೋರ್ ಕೊಲಿಷನ್ ಟೋಟಲ್ ಎನರ್ಜಿ ಆಫ್ ದ ಸಿಸ್ಟಮ್ ಅಂದರೆ ಫೋಟಾನ್ದು ಮತ್ತು ಮಾಲಿಕ್ಯೂಲ್ದು h⁴ ಪ್ಲಸ್ E1 ಪ್ಲಸ್ ಹಾಫ್ mv1². ಇಟ್ ಈಸ್ ದ ಟೋಟಲ್ ಎನರ್ಜಿ ಆಫ್ ದ ಸಿಸ್ಟಮ್ ಬಿಫೋರ್ ಕೊಲಿಷನ್. ದೆನ್ ಆಫ್ಟರ್ ಕೊಲಿಷನ್ ಅದರ ಎನರ್ಜಿ ಎಷ್ಟಿರುತ್ತೆ? h⁴ ಪ್ಲಸ್ E2 ಪ್ಲಸ್ ಹಾಫ್ mv2². ಇದು h⁴ ರೇಡಿಯೇಷನ್ಸ್ದು ಎನರ್ಜಿ ಆಗಿದ್ರೆ, ಇದು ಮಾಲಿಕ್ಯೂಲ್ದು ಕೊಲಿಷನ್ ಆದಮೇಲೆ ಇಂಟ್ರಿನ್ಸಿಕ್ ಎನರ್ಜಿ ಮತ್ತು ಕೈನೆಟಿಕ್ ಎನರ್ಜಿ ಆಗಿರುತ್ತೆ. ಸೊ ಹಾಗಾದರೆ ಇಲ್ಲಿ ನಾವು ಹಾಫ್ mv1² ಮತ್ತು ಹಾಫ್ mv2² 0 ಅಂತ ತಗೊಳ್ಬೇಕಾಗುತ್ತೆ. ಯಾಕೆ? ಸಿನ್ಸ್ ದ ಟೆಂಪರೇಚರ್ ಆಫ್ ದ ಲಿಕ್ವಿಡ್ ರಿಮೈನ್ಸ್ ಕಾನ್ಸ್ಟೆಂಟ್. ಅಂದರೆ ನಾವು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡುವಾಗ ಅದರ ಟೆಂಪರೇಚರ್ ಆಫ್ ದ ಲಿಕ್ವಿಡ್ ರಿಮೈನ್ಸ್ ಕಾನ್ಸ್ಟೆಂಟ್. ಹಾಗಾಗಿ ಅದರ ಕೈನೆಟಿಕ್ ಎನರ್ಜಿ ಇನ್ ದ ಸೆನ್ಸ್ ಟೆಂಪರೇಚರ್, ಹಾಗಾಗಿ ಟೆಂಪರೇಚರ್ ಕಾನ್ಸ್ಟೆಂಟ್ ಇರುತ್ತೆ. ನಾವು 0 ಅಂತ ತಗೊಳ್ಬೋದು ಆ ಎರಡೂ ವ್ಯಾಲ್ಯೂಸ್. ಸೊ ನೆಕ್ಸ್ಟಲ್ಲಿ ಅವೆರಡು ನಾವು 0ನ ಸಬ್ಸ್ಟಿಟ್ಯೂಟ್ ಮಾಡಿ ಈಕ್ವೇಷನ್ 1 ರೀರೈಟ್ ಮಾಡಿದ್ರೆ h⁴ ಪ್ಲಸ್ E1 ಇಸ್ ಈಕ್ವಲ್ ಟು h⁴ ಪ್ಲಸ್ E2 ಬರುತ್ತೆ. ಇದು ಜಸ್ಟ್ ಸಿಂಪ್ಲಿಫಿಕೇಶನ್ ಮಾಡಿ. h⁴ ಮೈನಸ್ h⁴ ಅಂದರೆ ಈ ಕಡೆ ತೊಗೊಂಡು ಬಂದಿದ್ದಾರೆ, ಇದು E2 ಮೈನಸ್ E1, ರಿಅರೇಂಜಿಂಗ್ ದ ಟರ್ಮ್ಸ್. ಸೊ ಇಲ್ಲಿ ಕಾಮನ್ ಫ್ಯಾಕ್ಟರ್ h⁴ ಮೈನಸ್ ⁴ ಇಸ್ ಈಕ್ವಲ್ ಟು E2 ಮೈನಸ್ E1 ಆಗಿರುತ್ತೆ. ಸೊ ⁴ ಮೈನಸ್ ⁴ ಇಸ್ ಈಕ್ವಲ್ ಟು E2 ಮೈನಸ್ E1 ಬೈ h. ಸೊ ಫೈನಲ್ ಆಗಿ ⁴ ದಟ್ ಈಸ್ ವೇವ್ ಫ್ರೀಕ್ವೆನ್ಸಿ ಆಫ್ ಸ್ಕ್ಯಾಟರ್ಡ್ ಲೈಟ್ ಈಸ್ ಈಕ್ವಲ್ ಟು ⁴ ಅಂದರೆ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಮೈನಸ್ ಡಿಫ್ರೆನ್ಸ್ ಇನ್ ಎನರ್ಜಿ ಡಿವೈಡೆಡ್ ಬೈ h ಆಗಿರುತ್ತೆ. ಹಾಗಾದರೆ ನೋಡಿ, ಇಲ್ಲಿ ⁴ ಸ್ಕ್ಯಾಟರ್ಡ್ ರೇಡಿಯೇಷನ್ನ ಫ್ರೀಕ್ವೆನ್ಸಿ, ದೆನ್ ಇನ್ಸಿಡೆಂಟ್ ರೇಡಿಯೇಷನ್ನ ಫ್ರೀಕ್ವೆನ್ಸಿ. ಇದು 3 ಡಿಫ್ರೆಂಟ್ ಕೇಸ್ ಆಗಿರುತ್ತೆ. ಅಂದರೆ ಇಲ್ಲಿ ಈ ಟರ್ಮು ಡಿಸೈಡ್ ಮಾಡುತ್ತೆ ಸ್ಕ್ಯಾಟರ್ಡ್ ರೇಡಿಯೇಷನ್ನ ಫ್ರೀಕ್ವೆನ್ಸಿ ಇದರಷ್ಟೇ ಇರುತ್ತೋ ಇಲ್ಲ ಜಾಸ್ತಿ ಇರುತ್ತೋ ಇಲ್ಲ ಕಡಿಮೆ ಇರುತ್ತೋ ಅಂತ ಹೇಳಿಬಿಟ್ಟು. ಈ ಟರ್ಮು ಅಂದರೆ E2 ಮೈನಸ್ E1 ಡಿವೈಡೆಡ್ ಬೈ h ಇರುತ್ತಲ್ಲ, ಸೊ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ವೆದರ್ ಇಟ್ ಈಸ್ ಸ್ಟೋಕ್ ಲೈನ್, ಆ್ಯಂಟಿ ಸ್ಟೋಕ್ ಲೈನ್ ಆರ್ ರ್ಯಾಲೇಜಿ ಲೈನ್ ಅಂತ.
ಸೊ ಆ 3 ಕೇಸನ್ನು ತುಂಬ ಸಿಂಪಲ್ಲಾಗಿ ಹೇಳಿದ್ದಾರೆ. ಸೊ ನೋಡಿ, ಕೇಸ್ 1 ಅಂತ. ಫಸ್ಟ್ ಕೇಸಲ್ಲಿ E2 ಗ್ರೇಟರ್ ದ್ಯಾನ್ E1 ಅಂದರೆ ಆ ಎನರ್ಜಿ, ಇಲ್ಲಿ ನಾವು E2 ಅಂದರೆ ಎನರ್ಜಿ ಆಫ್ ಇಂಟ್ರಿನ್ಸಿಕ್ ಎನರ್ಜಿ ಆಫ್ ದ ಸ್ಕ್ಯಾಟರ್ಡ್ ಮಾಲಿಕ್ಯೂಲ್ ಅಂತ. ಸೊ ನೋಡಿ, E2 ಜಾಸ್ತಿ ಆಯಿತು ಅಥವಾ E2 ಮೈನಸ್ E1 ಪಾಸಿಟಿವ್ ಆಯ್ತು ಅಂತ ಅಂದರೆ, ಸೊ E2 ಎನರ್ಜಿ ಜಾಸ್ತಿ ಆಯಿತು ಬಿಫೋರ್ ಸ್ಕ್ಯಾಟ್ರಿಂಗ್. ಇದು ಆಫ್ಟರ್ ಸ್ಕ್ಯಾಟ್ರಿಂಗ್, ಇದು ಬಿಫೋರ್ ಸ್ಕ್ಯಾಟ್ರಿಂಗ್. ಅಂದರೆ ಎನರ್ಜಿನ ಅದು ಅಕ್ವೈರ್ ಮಾಡ್ಕೊಳುತ್ತೆ, ಅಂದರೆ ಗೇನ್ ಮಾಡ್ಕೊಳುತ್ತೆ. ಎಲ್ಲಿಂದ? ಫ್ರಮ್ ದ ಫೋಟಾನ್. ಅದಷ್ಟೇ, ತುಂಬ ಸಿಂಪಲ್. ಸೊ ಎನರ್ಜಿ ಗೇನ್ ಮಾಡ್ಕೊಳ್ಳುತ್ತೆ ಅಂತ ಅಂದರೆ ಮಾಲಿಕ್ಯೂಲ್ದು. ಸೊ ಇದು ಈ ಟರ್ಮ್ ಪಾಸಿಟಿವ್ ಕ್ವಾಂಟಿಟಿ ಆಗಿರುತ್ತೆ. ಸೊ ಪಾಸಿಟಿವ್ ಕ್ವಾಂಟಿಟಿ ಆಯ್ತಂತಂದರೆ ಇದು ಅಂದರೆ ಇನ್ಸಿಡೆಂಟ್ ರೇಡಿಯೇಷನ್ನ ಫ್ರೀಕ್ವೆನ್ಸಿಯಿಂದ ಒಂದಷ್ಟು ವ್ಯಾಲ್ಯೂನ ನಾವು ಮೈನಸ್ ಮಾಡಬೇಕಾಗುತ್ತೆ. ಸೊ ಹಾಗಾದರೆ ಫೈನಲ್ ಆಗಿ ನಮಗೆ ಸ್ಕ್ಯಾಟರ್ಡ್ ರೇಡಿಯೇಷನ್ನ ಫ್ರೀಕ್ವೆನ್ಸಿ ಇನ್ಸಿಡೆಂಟ್ ರೇಡಿಯೇಷನ್ಸ್ಗಿಂತ ಕಡಿಮೆ ಇರುತ್ತೆ, ಅಂದರೆ ಒಂದಷ್ಟು ಮೈನಸ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಹಾಗಾದರೆ ಫ್ರೀಕ್ವೆನ್ಸಿ ಕಮ್ಮಿ ಆಯ್ತಂದರೆ ವೇವ್ ಲೆಂತ್ ಜಾಸ್ತಿ ಆಗುತ್ತೆ. ಯಾಕಪ್ಪ? ಇವೆರಡು ರೆಸಿಪ್ರೋಕಲ್, ವೇವ್ ಲೆಂತ್ ಆ್ಯಂಡ್ ಫ್ರೀಕ್ವೆನ್ಸಿ. ಹಾಗಾಗಿ λ2 ಈಸ್ ಗ್ರೇಟರ್ ದ್ಯಾನ್ λ1. ಹಿಯರ್ λ2 ಈಸ್ ನಥಿಂಗ್ ಬಟ್ ವೇವ್ ಲೆಂತ್ ಆಫ್ ಸ್ಕ್ಯಾಟರ್ಡ್ ರೇಡಿಯೇಷನ್. ದೆನ್ ವೇವ್ ಲೆಂತ್ ಆಫ್ ಇನ್ಸಿಡೆಂಟ್ ರೇಡಿಯೇಷನ್, ಈ ರೇಡಿಯೇಷನ್ಸ್ಗಿಂತ ಈ ರೇಡಿಯೇಷನ್ನ ವೇವ್ ಲೆಂತ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ಲೈನ್ಸು ನಮಗೆ ಸ್ಟೋಕ್ಸ್ ಲೈನ್ಸ್ ಅಂತ ಕರೀತಾರೆ ಆ ರೇಡಿಯೇಷನ್ಸ್ನ, ಅಥವಾ ಆ ಲೈನ್ಸನ್ನು ರಾಮನ್ ಸ್ಪೆಕ್ಟ್ರಮಲ್ಲಿ. ಮತ್ತು ಕೇಸ್ 2ನಲ್ಲಿ ಇಫ್ E2 ಲೆಸ್ ದ್ಯಾನ್ E1 ಅಂದರೆ ಇಂಟ್ರಿನ್ಸಿಕ್ ಎನರ್ಜಿ ಬಿಫೋರ್ ಕೊಲಿಷನ್ E1 ಇತ್ತು. ದೆನ್ E2 ಆಫ್ಟರ್ ಸ್ಕ್ಯಾಟ್ರಿಂಗ್ ಆರ್ ಆಫ್ಟರ್ ಕೊಲಿಷನ್, ಅದು E2 ಮೈನಸ್ E1 ಈಸ್ ನೆಗೆಟಿವ್ ಟರ್ಮ್, ಅಂದರೆ ಅಲ್ಲಿ E2 ಕಮ್ಮಿ ಆಗಿರುತ್ತೆ ಅಂತ. ಸೊ ಫೋಟಾನೇ ಮಾಲಿಕ್ಯೂಲಿಂದ ಎನರ್ಜಿನ ಗೇನ್ ಮಾಡ್ಕೊಂಡಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಿದ್ರೆ μ2 is equal to μ1 minus E2 minus E1 by H. So μ2 is equal to μ1 minus some negative value, ಅಂದರೆ ನೆಗೆಟಿವ್ ಕ್ವಾಂಟಿಟಿ ಇದು. ಸೊ ನೆಗೆಟಿವ್ ಕ್ವಾಂಟಿಟಿ ಎರಡು ಸರಿ ಸೇರಿದ್ರೆ ನೀವು ಆ್ಯಡ್ ಮಾಡಬೇಕಾಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ದೇರ್ ಫೋರ್ ಈ ಒಂದು ಟರ್ಮ್ಗೆ ಒಂದಷ್ಟು ವ್ಯಾಲ್ಯೂನ ಆ್ಯಡ್ ಮಾಡ್ತೀರಾ. ಸೊ μ2 is equal to μ2 ಪ್ಲಸ್ ಸಮ್ ಕ್ವಾಂಟಿಟಿ, ಅಂದರೆ ಹಿಯರ್ μ2 is greater than μ1. ಸೊ ಫ್ರೀಕ್ವೆನ್ಸಿ ಸ್ಕ್ಯಾಟರ್ಡ್ ರೇಡಿಯೇಷನ್ಸ್ದು ಜಾಸ್ತಿ ಆಗುತ್ತೆ when we compare to ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್. ಹಾಗಾದರೆ ಫ್ರೀಕ್ವೆನ್ಸಿ ಜಾಸ್ತಿ ಆಯಿತು ಸ್ಕ್ಯಾಟರ್ ಆದಮೇಲೆ ಅಂದರೆ ಅದ್ರ ವೇವ್ ಲೆಂತ್ ಕಡಿಮೆ ಆಗುತ್ತೆ. ಸೊ λ2 ಲೆಸ್ ದ್ಯಾನ್ λ1. ಸೊ ಅವುಗಳನ್ನು ನಾವು ಆ್ಯಂಟಿ ಸ್ಟೋಕ್ಸ್ ಲೈನ್ಸ್ ಅಂತ ಕರೀತಾರೆ. ಸೊ ಇನ್ನು ಥರ್ಡ್ ಕೇಸ್ ಅಂದರೆ ಎರಡು ಸೇಮ್ ಇರುತ್ತೆ, E2 ಮತ್ತು E1. ಅಂದರೆ ಇದ್ರ ಎನರ್ಜಿ ಬಿಫೋರ್ ಸ್ಕ್ಯಾಟ್ರಿಂಗ್ ಮತ್ತು ಆಫ್ಟರ್ ಸ್ಕ್ಯಾಟ್ರಿಂಗ್ ಇಂಟ್ರಿನ್ಸಿಕ್ ಎನರ್ಜಿ ಸೇಮ್ ಇತ್ತಂದರೆ ಈ ಮಾಲಿಕ್ಯೂಲು ಎನರ್ಜಿ ಲಾಸ್ ಆಗಿಲ್ಲ ಈ ಮಾಲಿಕ್ಯೂಲಿಂದ, ಮತ್ತು ಗೇನು ಕೂಡ ಆಗಿಲ್ಲ, ಅಥವಾ ಲೈಟ್ ರೇನು ಕೂಡ ಎನರ್ಜಿನ ಕೊಟ್ಟು ಇಲ್ಲ ತಗೊಂಡು ಇಲ್ಲ ಮಾಲಿಕ್ಯೂಲಿಂದ ಅಂತ ಹೇಳ್ಬಿಟ್ಟು. ಹಾಗಾಗಿ ಸೊ μ2 is equal to μ1 ಬರುತ್ತೆ. ಅದು ರ್ಯಾಲೆಜಿ ಲೈನ್ ಆಗಿರುತ್ತೆ, ಅಂದರೆ ಸ್ಕ್ಯಾಟರ್ಡ್ ರೇಡಿಯೇಷನ್ಸಲ್ಲಿ ಸೇಮ್ ಫ್ರೀಕ್ವೆನ್ಸಿ ಇರೋ ರೇಡಿಯೇಷನ್ಸನ್ನು ಅಬ್ಸರ್ವ್ ಮಾಡ್ತಾರಲ್ಲ, ದಟ್ ಈಸ್ ಡ್ಯೂ ಟು ಇನ್ಎಲಾಸ್ಟಿಕ್ ಕೊಲಿಷನ್ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್ ಆ್ಯಂಡ್ ಮಾಲಿಕ್ಯೂಲ್. ಅಷ್ಟೇ, ತುಂಬ ಸಿಂಪಲ್ ಇದು. ಇದಿಷ್ಟು ನಮಗೆ ರಾಮನ್ ಸ್ಪೆಕ್ಟ್ರಮಲ್ಲಿ ಹೇಗೆ ಸ್ಟೋಕ್ಸ್ ಲೈನ್ಸ್, ಆ್ಯಂಟಿ ಸ್ಟೋಕ್ಸ್ ಲೈನ್ಸ್ ಮತ್ತು ರ್ಯಾಲೆಜಿ ಲೈನ್ ಬರುತ್ತೆ ಅದು ಕ್ವಾಂಟಮ್ ಮೆಕ್ಯಾನಿಕಲ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋದು. ಸೊ ನೆಕ್ಸ್ಟ್, ಡಿಫ್ರೆನ್ಸಸ್ ಬಿಟ್ವೀನ್ ರ್ಯಾಲೆಜಿ ಸ್ಕ್ಯಾಟ್ರಿಂಗ್ ಆ್ಯಂಡ್ ರಾಮನ್ ಸ್ಕ್ಯಾಟ್ರಿಂಗ್. ನಾವು ಆಗಲೇ ಗೊತ್ತಿದೆ ರಾಮನ್ ಸ್ಕ್ಯಾಟ್ರಿಂಗ್ ಒಂದು ಡೆಫಿನೇಷನ್ನು ಕೂಡ ಒಂದು ಡಿಫ್ರೆನ್ಸ್ ಆಗಿ ನೀವು ಬರಿಬೋದು. ಸೊ ರಾಮನ್ ಸ್ಕ್ಯಾಟ್ರಿಂಗಿಗೆ ಎ ಮೊನೋಕ್ರೋಮ್ಯಾಟಿಕ್ ಲೈಟ್ ಈಸ್ ಪಾಸಸ್ ಥ್ರೂ ಸರ್ಟನ್ ಟ್ರಾನ್ಸ್ಪರೆಂಟ್ ಆರ್ಗ್ಯಾನಿಕ್ ಲಿಕ್ವಿಡ್, then if you observe the scattered light in a direction perpendicular to the direction of incident beam, then we found the scattered light consists of other frequency lines in addition to that of incident light. So that this is called Raman effect. But Rayleigh scattering, the scattering of light by the particles much smaller than the wavelength of incident light.
ಸೊ ಹಾಗಾಗಿ ರ್ಯಾಲೇಜಿ ಸ್ಕ್ಯಾಟ್ರಿಂಗು ಮತ್ತು ರಾಮನ್ ಸ್ಕ್ಯಾಟ್ರಿಂಗ್ ಇವೆರಡಕ್ಕೂ ಡಿಫ್ರೆನ್ಸ್ ಇದೆ. ಸೊ ಇದು ಇನ್ಕೋಹಿರೆಂಟ್ ಸ್ಕ್ಯಾಟ್ರಿಂಗ್ ರಾಮನ್ ಎಫೆಕ್ಟ್ ಆದರೆ ರ್ಯಾಲೇಜಿ ಸ್ಕ್ಯಾಟ್ರಿಂಗ್ ಕೋಹಿರೆಂಟ್ ಸ್ಕ್ಯಾಟ್ರಿಂಗ್ ಆಗಿರೋದು. ಅಂದರೆ ವೇವ್ ಲೆಂತು ಸೇಮ್ ಇರುತ್ತೆ ಆ್ಯಸ್ ದಟ್ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್. ಅಂದರೆ ಸ್ಕ್ಯಾಟ್ರಿಂಗ್ ರೇಡಿಯೇಷನ್ಸ್ದು ಮತ್ತು ಇನ್ಸಿಡೆಂಟ್ ರೇಡಿಯೇಷನ್ಸ್ನ ವೇವ್ ಲೆಂತ್, ಎನರ್ಜಿ ಆ್ಯಂಡ್ ಫ್ರೀಕ್ವೆನ್ಸಿ ಸೇಮ್ ಇರುತ್ತೆ. ದೆನ್ ರಾಮನ್ ಲೈನ್ಸ್ ಆರ್ ವೀಕ್ ಇಂಟೆನ್ಸಿಟಿ. Intensity in the scattered light is proportional to 4th power of its wavelength. So last difference, frequency of scattered light is different as that of the incident light. ನಿಮಗೆ ಗೊತ್ತೇ ಇದೆ ಫ್ರೀಕ್ವೆನ್ಸಿ ಮತ್ತು ವೇವ್ ಲೆಂತ್ ಜೊತೆಗೆ ಎನರ್ಜಿ ಬೇರೆ ಇರುತ್ತೆ ಇನ್ಸಿಡೆಂಟ್ ರೇಡಿಯೇಷನ್ಸ್ಗೆ ಕಂಪೇರ್ ಮಾಡಿದ್ರೆ. ಬಟ್ ಇಲ್ಲಿ ರ್ಯಾಲೇಜಿ ಸ್ಕ್ಯಾಟ್ರಿಂಗಲ್ಲಿ ಎಲ್ಲ ಕೂಡ ಒಂದೇ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ಇದಿಷ್ಟು ನಾವು ರಾಮನ್ ಎಫೆಕ್ಟ್ ಮತ್ತು ರ್ಯಾಲೇಜಿ ಸ್ಕ್ಯಾಟ್ರಿಂಗನ್ನು ಡಿಫ್ರೆನ್ಷಿಯೇಟ್ ಮಾಡ್ಬೋದು ಹೀಗೆ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಫ್ ರಾಮನ್ ಎಫೆಕ್ಟ್. ನೋಡಿ, ರಾಮನ್ ಎಫೆಕ್ಟ್ ಬಿಗಿನಿಂಗಿಂದನು ಅದರದ್ದು ನಾನು ಮತ್ತೆ ಹೇಳಿದ್ದೀನಿ ಹಿಂದಿನ ಇದರಲ್ಲಿ. ಸೊ ಅದರದ್ದು ವ್ಯಾಪ್ತಿ, ಅದರ ಅಪ್ಲಿಕೇಶನ್ಸ್, ಅದರ ಉಪಯೋಗಗಳದ್ದು ವ್ಯಾಪ್ತಿ ಅದು ಬೆಳೀತಾನೆ ಹೋಗ್ತಿದೆ. ಒಂದು ಹೊಸ ಅಧ್ಯಾಯಕ್ಕೆ ಈ ರಾಮನ್ ಎಫೆಕ್ಟ್ ನಾಂದಿ ಆಯಿತು. ಸೊ ಇದರಿಂದ ನಾವು ಒಂದು ವಸ್ತುವಿನ, ಅದು ಸಾಲಿಡ್ ಇರ್ಬೋದು, ಲಿಕ್ವಿಡ್ ಇರ್ಬೋದು, ಇಲ್ಲ ಗ್ಯಾಸ್ ಯಾವುದೇ ಇರ್ಬೋದು, ಆ ಒಂದು ವಸ್ತುವಿಗೆ ಯಾವುದೇ ರೀತಿ ಹಾನಿ ಮಾಡ್ದಲೇ ನಾವು ಕಂಪ್ಲೀಟ್ ಅದರ ಡೀಟೇಲ್ಸನ್ನು, ಆ ವಸ್ತುವಿನ ಡೀಟೇಲ್ಸನ್ನು, ಅದರ ಸ್ಟ್ರಕ್ಚರನ್ನು ನಾವು ತಿಳ್ಕೊಳ್ಬೋದು. ಹಾಗಾಗಿ ಇದಕ್ಕೆ ಒಂದು ರಾಮನ್ ಎಫೆಕ್ಟ್ಗೆ ತುಂಬ ಮಹತ್ವ ಇರೋದು ಅದೇ ಕಾರಣದಿಂದ. ಸೊ ಹಾಗಾದರೆ ಸಿಂಪಲ್ ಆಗಿ ಅಂದರೆ ಏನೇನು ಇರ್ಬೋದು ಜನರಲ್ ಆಗಿ ಅದರ ಅಪ್ಲಿಕೇಶನ್ಸ್ ಅಥವಾ ಯೂಸಸ್ ಅಂತ. ಸೊ ನೋಡಿ, ರಾಮನ್ ಎಫೆಕ್ಟ್ ಈಸ್ ಯೂಸ್ಡ್ ಟು ಸ್ಟಡಿ ದ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಬೈ ಎವ್ಯಾಲ್ಯೂಯೇಟಿಂಗ್ ವೇವ್ ಲೆಂತ್ ಆಫ್ ರಾಮನ್ ಲೈನ್ಸ್, ಇಂಟೆನ್ಸಿಟಿ ಆ್ಯಂಡ್ ಸ್ಟೇಟ್ ಆಫ್ ಪೋಲರೈಸೇಷನ್. ಸೊ ನಮಗೆ ಸ್ಪೆಕ್ಟ್ರಮ್ ಬರುತ್ತೆ, ಆ ಸ್ಪೆಕ್ಟ್ರಮನ್ನು ರಾಮನ್ ಸ್ಪೆಕ್ಟ್ರಮ್ ಅಂತ ಕರಿಬೋದು. ಆ ರಾಮನ್ ಸ್ಪೆಕ್ಟ್ರಮಲ್ಲಿ ಸ್ಟೋಕ್ಸ್ ಲೈನ್ಸ್, ರ್ಯಾಲೇಜಿ ಲೈನ್, ಆ್ಯಂಟಿ ಸ್ಟೋಕ್ಸ್ ಲೈನ್ಸ್ ಇಷ್ಟು ಇರುತ್ತೆ. ಸೊ ಅದು ಸ್ಪೆಕ್ಟ್ರಮನ್ನು ಸ್ಟಡಿ ಮಾಡೋದ್ರ ಮೂಲಕ ಒಂದು ಮೆಟೀರಿಯಲ್ನ ಅಥವಾ ಒಂದು ಸಬ್ಸ್ಟೆನ್ಸ್ದು ಮಾಲಿಕ್ಯುಲರ್ ಸ್ಟ್ರಕ್ಚರ್ನ ನಾವು ಡಿಟರ್ಮಿನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಹೇಗೆ? ಬೈ ಮೆಷರಿಂಗ್ ವೇವ್ ಲೆಂತ್, ಇಂಟೆನ್ಸಿಟಿ ಆ್ಯಂಡ್ ಸ್ಟೇಟ್ ಆಫ್ ಪೋಲರೈಸೇಷನ್ ಆಫ್ ರಾಮನ್ ಲೈನ್ಸ್ ಆರ್ ರಾಮನ್ ಸ್ಪೆಕ್ಟ್ರಮ್. ಅದು ಸ್ಟ್ರಕ್ಚರನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಅಥವಾ ಅದನ್ನು ತಿಳ್ಕೊಳ್ಳಿಕ್ಕೆ, ಅದರದ್ದು ಹೇಗೆ ಮಾಲಿಕ್ಯುಲರ್ ಅರೇಂಜ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಅದು ಕೂಡ ಒಂದು ಯೂಸಸ್. ದೆನ್ ಇಟ್ ಈಸ್ ಯೂಸ್ಡ್ ಟು ಸ್ಟಡಿ ದ ಇಂಟ್ರಿನ್ಸಿಕ್ ಸ್ಟ್ರಕ್ಚರ್ ಆಫ್ ಮ್ಯಾಟರ್. ಅಂದರೆ ಅದರ ಕನ್ಸ್ಟಿಟ್ಯೂಯೆಂಟ್ ಆಫ್ ಮಾಲಿಕ್ಯೂಲ್ಸ್, ಅಂದರೆ ಅದ್ರ ಒಂದು ಯಾವ್ಯಾವ ಥರ ಪಾರ್ಟಿಕಲ್ಸ್ ಅಥವಾ ಮಾಲಿಕ್ಯೂಲ್ಸ್ ಇದೆ ಅದರಲ್ಲಿ ಅಂತ ಹೇಳ್ಬಿಟ್ಟು. ಸೊ ಎಲಿಮೆಂಟ್ಸ್ ಇದೆ, ಅದನ್ನು ಕೂಡ ಇಂಟ್ರಿನ್ಸಿಕ್ ಸ್ಟ್ರಕ್ಚರನ್ನು ಡಿಟರ್ಮಿನ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ದೆನ್ ಇಟ್ ಈಸ್ ಯೂಸ್ಡ್ ಟು ಸ್ಟಡಿ ದ ರೊಟೇಷನಲ್ ಆ್ಯಂಡ್ ವೈಬ್ರೇಷನಲ್ ಎನರ್ಜಿ ಲೆವೆಲ್ಸ್ ಆಫ್ ಎ ಮಾಲಿಕ್ಯೂಲ್. ಅಂದರೆ ಅಲ್ಲಿ ಇದು ಕೂಡ ಅದು ಸ್ಟ್ರಕ್ಚರ್ನ ಮತ್ತು ಕೆಮಿಕಲ್ ಬಾಂಡಿಂಗ್ ಅದನ್ನು ಮೆಷರ್ ಮಾಡಲಿಕ್ಕೆ, ಒಟ್ಟಾರೆ ಅದರ ಸ್ಟ್ರಕ್ಚರ್, ಕಂಪ್ಲೀಟ್ ಸ್ಟ್ರಕ್ಚರನ್ನು ಡಿಟರ್ಮಿನ್ ಮಾಡಲಿಕ್ಕೆ ರಾಮನ್ ಎಫೆಕ್ಟನ್ನು ಯೂಸ್ ಮಾಡ್ಕೊಳ್ತಾರೆ. ಸೊ ಅದಷ್ಟೇ ಇಲ್ಲ, ಇಟ್ ಈಸ್ ಯೂಸ್ಡ್ ಟು ಡಿಟರ್ಮೈನ್ ನಂಬರ್ ಆಫ್ ಆಟಮ್ಸ್, ಮಾಲಿಕ್ಯೂಲ್ಸ್ ಆ್ಯಂಡ್ ದೈರ್ ರಿಲೇಟಿವ್ ಮಾಸಸ್ ಆ್ಯಂಡ್ ವೇಲೆನ್ಸ್ ಬಾಂಡ್. ಇಷ್ಟನ್ನು ಮೆಷರ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ದೆನ್ ಇಟ್ ಈಸ್ ಯೂಸ್ಡ್ ಟು ಸ್ಟಡಿ ದ ಸ್ಟ್ರೆಂತ್ ಆಫ್ ಕೆಮಿಕಲ್ ಬಾಂಡ್ಸ್, ಎಲೆಕ್ಟ್ರೋಲಿಟಿಕ್ ಡಿಸೋಸಿಯೇಷನ್ ಆ್ಯಂಡ್ ಹೈಡ್ರೋಲಿಸಿಸ್. ದೆನ್ ರಾಮನ್ ಎಫೆಕ್ಟ್ ಈಸ್ ಕಾಂಪ್ಲಿಮೆಂಟ್ರಿ ಟು ಎಕ್ಸ್ರೇ ಕ್ರಿಸ್ಟಲ್ ಡಿಫ್ರಾಕ್ಷನ್. ಅಂದರೆ ನಾವು ಎಕ್ಸ್ರೇಸಲ್ಲಿ, ಅಂದರೆ ಸಾಲಿಡ್ ಸ್ಟೇಟ್ ಫಿಸಿಕ್ಸಲ್ಲಿ ನಾವು ಎಕ್ಸ್ರೇ ಡಿಫ್ರಾಕ್ಷನ್ ಹೇಗೋ ಅದೇ ಥರ ರಾಮನ್ ಎಫೆಕ್ಟು ಎಕ್ಸ್ರೇ ಡಿಫ್ರಾಕ್ಷನ್ ಥರನೇ ನಾವು ಹಾಗೆ ನೋಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಇಟ್ ಗಿವ್ಸ್ ದ ಇನ್ಫಾರ್ಮೇಷನ್ ಅಬೌಟ್ ದ ಬೈಂಡಿಂಗ್ ಫೋರ್ಸ್ ಇನ್ ಎ ಕ್ರಿಸ್ಟಲ್. ಹೇಗೆ ಎಕ್ಸ್ರೇ ಡಿಫ್ರಾಕ್ಷನ್ನಿಂದ ಫಿನಾಮಿನಾ ಆಗುತ್ತೋ ಕ್ರಿಸ್ಟಲ್ಸಿಂದ, ಅದೇ ಥರ ರಾಮನ್ ಎಫೆಕ್ಟು ಕೂಡ ಇಟ್ ಈಸ್ ಕಾಂಪ್ಲಿಮೆಂಟ್ರಿ ಟು ಎಕ್ಸ್ರೇ ಕ್ರಿಸ್ಟಲ್ ವಿಚ್ ಗಿವ್ಸ್ information about the binding force in a crystal. Then in nuclear physics ಅಲ್ಲೂ ಕೂಡ
It is used to study the spin and isotopic constituent of the molecules. ಸೊ ಎಲ್ಲ ಫೀಲ್ಡಲ್ಲೂ ಇದರ ಅಪ್ಲಿಕೇಶನ್ಸ್ ಅಥವಾ ಯೂಸಸ್ ಇದೆ. ಸೊ ನ್ಯೂಕ್ಲಿಯರ್ ಫಿಸಿಕ್ಸಲ್ಲಿದೆ, ಕ್ರಿಸ್ಟಲ್ ಫಿಸಿಕ್ಸ್, ದೆನ್ ಮಾಲಿಕ್ಯುಲರ್ ಸ್ಟ್ರಕ್ಚರನ್ನು ಡಿಟರ್ಮಿನ್ ಮಾಡಲಿಕ್ಕೆ ಒಟ್ಟಾರೆಯಾಗಿ ಅದರ ಅಪ್ಲಿಕೇಶನ್ಸ್, ಅದರ ಮಹತ್ವ ತುಂಬ ಜಾಸ್ತಿ ಇದೆ. ಹಾಗಾಗಿ ನೀವು ತಿಳ್ಕೊಳ್ಬೋದು ಹೆಚ್ಚಿಗೆ ವಿಚಾರಗಳನ್ನು, ಇನ್ನೂ ಹೆಚ್ಚಿಗೆ ವಿಚಾರಗಳನ್ನ ಇದರ ಅಪ್ಲಿಕೇಶನ್ಸನ್ನು ನೀವು ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ ತಿಳ್ಕೊಳ್ಬೋದು. ಮತ್ತು ನೀವು ಇಂಟರ್ನೆಟ್ಟಲ್ಲೂ ಕೂಡ ಇದನ್ನು ಇತ್ತೀಚೆಗೆ ಏನು ಬೆಳವಣಿಗೆ ಆಗಿದೆ, ಸೊ ರಾಮನ್ ಎಫೆಕ್ಟಿಂದು ಏನೆಲ್ಲ ಮಾಡ್ತಾ ಹೋಗ್ಬೋದು, ರಾಮನ್ ಎಫೆಕ್ಟಿಂದ ಹಿಂದಿನಿಂದ ಏನೆಲ್ಲ ಉಪಯೋಗ ಆಗಿದೆ ಅನ್ನೋದ್ರ ಮಾಹಿತಿಯನ್ನು ನೀವು ತಿಳ್ಕೊಳ್ಬೋದು. ಸೊ ಇದಿಷ್ಟು ಕ್ವಾಂಟಮ್ ಮೆಕ್ಯಾನಿಕಲ್ ಎಕ್ಸ್ಪ್ಲನೇಷನ್ ಆಫ್ ರಾಮನ್ ಎಫೆಕ್ಟ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸ್ ಅಂದರೆ ಯೂಸಸ್. ಹಾಗೆಯೇ ಇದಿಷ್ಟು ಟೆಕ್ಸ್ಟ್ ಬುಕ್ ನಿಮಗೆ ರೆಫರೆನ್ಸ್ಗೆ, ನೀವು ಯಾವುದೇ ಟೆಕ್ಸ್ಟ್ ಬುಕ್ಕನ್ನು ತಗೊಳ್ಬೇಕಾದ್ರೂ ನೀವು ಓದ್ಬೋದು. ಇನ್ನು ಹೆಚ್ಚಿಗೆ ಮಾಹಿತಿಯನ್ನು ಈ ವಿಚಾರದಲ್ಲಿ ನೀವು ತಿಳ್ಕೊಳ್ಬೋದು, ಅಂದರೆ ರಾಮನ್ ಎಫೆಕ್ಟ್ ಬಗ್ಗೆ. ಥ್ಯಾಂಕ್ ಯು.